ವೆಲ್ಕಮ್ ಟು ಗಿರೀಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ದಿನ ನಿಮಗೆ ಏನು ಎಕ್ಸ್ಪ್ಲೇನ್ ಮಾಡೋಕೆ ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಅಂತಂದರೆ 5 ಮೇಜರ್ ಬ್ಯಾಡ್ ಹ್ಯಾಬಿಟ್ಸ್ ಟು ಕ್ಲಚ್ ಫೇಲ್ಯೂರ್, ಅಂದರೆ 5 ಕೆಟ್ಟ ಕಾರಣಗಳು ಕ್ಲಚ್ ಫೇಲ್ಯೂರ್ ಆಗೋಕ್ಕೆ ಏನೇನು ಅಂತ ಎಕ್ಸ್ಪ್ಲೇನ್ ಮಾಡೋಕೆ ಕೊಟ್ಟಿದ್ದೀನಿ. ದಯವಿಟ್ಟು ಇಲ್ಲಿವರೆಗೂ ನೀವು ಯಾರು ಗಿರೀಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ನಾವು ಮಾಡುವಂಥ ಹೊಸ ವೀಡಿಯೋಗಳಿಗೆ ನಿಮಗೆ ಬೇಗ ನೋಟಿಫಿಕೇಷನ್ ಬರುತ್ತೆ ಮತ್ತು ಮುಂದೆ ನಾವು ಮಾಡುವಂಥ ಹೊಸ ವೀಡಿಯೋಗಳಿಗೆ ನಿಮ್ಮಿಂದ ಪ್ರೋತ್ಸಾಹ ಸಿಕ್ತಂಗಾಗುತ್ತೆ. ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ಅದಕ್ಕಿಂತ ಮೊದಲು ಕ್ಲಚ್ ಅಂದರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಕ್ಲಚ್ ಅಂದರೆ ಏನು, ಏನಕ್ಕೆ ಯೂಸ್ ಮಾಡ್ತಾರೆ? ಕ್ಲಚ್ ಅಂದರೆ ಇಟ್ ಈಸ್ ಅ ಪಾರ್ಟ್ ಆಫ್ ಇಂಜಿನ್, ಆಯಿತಾ? ಅದರಲ್ಲಿ ಕ್ಲಚ್ಚನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಮೊದಲನೇದು ರೆಸ್ಟ್ ಪೊಸಿಷನಿಂದ ಜಸ್ಟ್ ವೆಹಿಕಲ್ ಮೂವ್ ಆಗೋದಕ್ಕೆ ಯೂಸ್ ಮಾಡುವಂಥ ಪಾರ್ಟ್ನ ನಾವು ಕ್ಲಚ್ ಅಂತ ಕರಿತೀವಿ. ಅಂದರೆ ಸ್ಟಾರ್ಟಿಂಗ್ ಪೊಸಿಷನಿಂದ ರೆಸ್ಟಿಂದ ಮೂವ್ ಆಗೋದಕ್ಕೋಸ್ಕರ ಯೂಸ್ ಮಾಡುವಂಥದ್ದನ್ನ ಕ್ಲಚ್ ಅಂತ ಕರಿತೀವಿ. ಇನ್ನೊಂದು, ಕ್ಲಚ್ಚನ್ನ ಯೂಸ್ ಮಾಡೋದು ಸ್ಮೂತ್ ಎಂಗೇಜ್ ಆ್ಯಂಡ್ ಡಿಸೆಂಗೇಜಸ್ ಆಫ್ ಗೇರ್. ಫಸ್ಟ್ ಗೇರಿಂದ ಸೆಕೆಂಡ್ ಗೇರ್ಗೆ, ಸೆಕೆಂಡ್ ಗೇರಿಂದ ಥರ್ಡ್ ಗೇರ್ಗೆ, ಈ ಥರ ಗೇರ್ ಚೇಂಜ್ ಮಾಡುವಂಥ ಪೊಸಿಷನಲ್ಲಿ ನಾವು ಕ್ಲಚ್ಚನ್ನು ಅಪ್ಲೈ ಮಾಡ್ತೀವಿ. ಏನಕ್ಕಪ್ಪ ಅಂತ ಅಂದರೆ ಸ್ಮೂತ್ ಎಂಗೇಜ್ ಆ್ಯಂಡ್ ಡಿಸೆಂಗೇಜಸ್ ಆಫ್ ಗೇರ್ಸ್. ಇದರಲ್ಲಿ ನಂಬರ್ 1 ಮೊದಲನೇ ಫೇಲ್ಯೂರ್ ಏನಾಗುತ್ತೆ ಅಂತಂದರೆ, ವೆಹಿಕಲ್ ರನ್ನಿಂಗ್ ಇರುವಂಥ ಟೈಮಲ್ಲಿ ಕ್ಲಚ್ ಮೇಲೆ ಕಾಲಿಡುವಂಥದ್ದು. ಅಂದರೆ ವೆಹಿಕಲ್ ಫುಲ್ ಸ್ಪೀಡಾಗಿ ಹೋಗ್ತಿದೆ, ಟಾಪ್ ಗೇರಲ್ಲಿ ಹೋಗ್ತಿದೆ, ಟಾಪ್ ಗೇರಲ್ಲಿ ಎಷ್ಟು ಸ್ಪೀಡಲ್ಲಿ ಹೋಗಬೇಕು ಅಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ, ಬಟ್ ಆದ್ರೂ ಕ್ಲಚ್ ಮೇಲೆ ಕಾಲಿಟ್ಟು ಇಡ್ತಾರೆ. ಅಂದರೆ ಪ್ರೆಸ್ ಆಗಿರಲ್ಲ, ಕ್ಲಚ್ ಮೇಲೆ ಕಾಲಿಟ್ಟಿರ್ತಾರೆ. ಎಲ್ಲವರು ತಿಳ್ಕೊಳ್ಳುವಂಥದ್ದೇನು, ಕ್ಲಚ್ ಮೇಲೆ ಕಾಲಿಟ್ಟರೆ ನಾನೇನು ಪ್ರೆಸ್ ಮಾಡಿಲ್ಲ, ಸ್ಮೂತಾಗಿ ಹೋಗ್ತಿದೆ ಅಂತ ತಿಳ್ಕೊತಾರೆ. ಆದರೆ ಕ್ಲಚ್ ಮೇಲೆ ಅವರು ಕಾಲಿಟ್ರು ಒಳಗಡೆ ಪ್ರೆಷರ್ ಆ್ಯಕ್ಟ್ ಆಗ್ತಾ ಇರುತ್ತೆ. ಅಂಥ ಟೈಮಲ್ಲಿ ಪ್ರೆಷರ್ ಪ್ಲೇಟು ಮತ್ತು ಕ್ಲಚ್ ಪ್ಲೇಟು ಎರಡಕ್ಕೂ ಫ್ರಿಕ್ಷನ್ 100% ಇದ್ದೇ ಇರುತ್ತೆ. ಅಂದರೆ ಕಂಪ್ಲೀಟ್ ಕ್ಲಚ್ನ ಪ್ರೆಸ್ ಮಾಡಿ ನೋ ಪ್ರಾಬ್ಲಮ್, ಕಂಪ್ಲೀಟ್ ರಿಲೀಸ್ ಮಾಡಿ ನೋ ಪ್ರಾಬ್ಲಮ್, ಹಾಫ್ ಕ್ಲಚ್ ಹಿಡಿಬಾರ್ದು. ಇದು ಮೊದಲನೇ ಪಾಯಿಂಟಲ್ಲಿ. ವೆಹಿಕಲ್ ರನ್ನಿಂಗ್ ಇದ್ದಾಗ ನಾವು ಕ್ಲಚ್ ಪೆಡಲ್ ಮೇಲೆ ಕಾಲಿಡಬಾರ್ದು, ಇದು ಮೊದಲನೇ ಪಾಯಿಂಟ್. ನೆಕ್ಸ್ಟ್ ಎರಡನೇ ಪಾಯಿಂಟ್ ಬಂದು ಹಾಫ್ ಕ್ಲಚ್ಚಲ್ಲಿ ವೆಹಿಕಲ್ ಮೂವ್ ಮಾಡೋದು. ಅಂದರೆ ಏನಪ್ಪ ಅಂತಂದರೆ, ವೆಹಿಕಲ್ ರೆಸ್ಟ್ ಪೊಸಿಷನಿಂದ ವೆಹಿಕಲ್ ಮೂವ್ ಮಾಡಬೇಕಾದ್ರೆ ನಾವು ನಾರ್ಮಲಾಗಿ ಕ್ಲಚ್ನ ನಿಧಾನಕ್ಕೆ ಬಿಡ್ತೀವಿ, ಆದರೆ ಅದನ್ನು ತುಂಬ ಡಿಸ್ಟೆನ್ಸ್ವರೆಗೂ ಹಾಫ್ ಕ್ಲಚ್ಚಲ್ಲೇ ಮೂವ್ ಮಾಡೋದು. ಉದಾಹರಣೆಗೆ ಟ್ರಾಫಿಕ್ಗಳಲ್ಲಿ ನಾವು ಜಾಸ್ತಿ ತಪ್ಪನ್ನ ಮಾಡ್ತೀವಿ. ಏನಕ್ಕೆ ಅಂದರೆ ಅದು ಮಾಡಲೇಬೇಕಂತ ಪರಿಸ್ಥಿತಿ ಇದ್ದೇ ಇರುತ್ತೆ. ಏನಕ್ಕಪ್ಪ ಅಂತಂದರೆ ಟ್ರಾಫಿಕ್ಕು ಕಂಟಿನ್ಯೂಸ್ ಒಂದ್ಸರಿ ಓಪನ್ ಮಾಡಿದ್ರೆ ಕಂಪ್ಲೀಟ್ ಹೋಗೋವರೆಗೂ ಓಪನ್ ಆಗಿರಲ್ಲ, ಸ್ವಲ್ಪ ನಿಧಾನಕ್ಕೆ ಮೂವ್ ಆಗ್ತಾ ಇರುತ್ತೆ. ಅಂಥ ಟೈಮಲ್ಲಿ ನಾವೇನು ಮಾಡ್ತೀವಿ, ಕ್ಲಚ್ಚನ್ನು ಸ್ವಲ್ಪ ಬಿಡ್ತೀವಿ, ಕ್ಲಚ್ ಪ್ರೆಸ್ ಮಾಡ್ತೀವಿ, ಬಿಡ್ತೀವಿ ಪ್ರೆಸ್ ಮಾಡ್ತೀವಿ, ಬಿಡ್ತೀವಿ ಪ್ರೆಸ್ ಮಾಡ್ತೀವಿ. ಇಂಥ ಟೈಮಲ್ಲಿ ಪ್ರೆಷರ್ ಪ್ಲೇಟಿಗೆ ಮತ್ತು ಕ್ಲಚ್ ಪ್ಲೇಟ್ ಎರಡಕ್ಕೂ ಫ್ರಿಕ್ಷನ್ ಉಂಟಾಗಿ ಹೀಟ್ ಜನ್ರೇಟ್ ಆಗುತ್ತೆ. ಅಂಥ ಟೈಮಲ್ಲಿ ಕ್ಲಚ್ ಪ್ಲೇಟು ಹೋಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಏನಕ್ಕಪ್ಪ ಅಂತ ಅಂದರೆ, ನಾವು ಕಂಟಿನ್ಯೂಸ್ ಆಗಿ ಕ್ಲಚ್ಚನ್ನು ಅಪ್ಲೈ ಮಾಡಿದಾಗ ಇದು ಎಂಗೇಜ್ ಆಗುತ್ತೆ. ಇಂಥ ಟೈಮಲ್ಲಿ ಇಂಜಿನ್ ಫ್ಲೈವೀಲಿಂದ ವೀಲಿಗೆ ಯಾವುದೇ ಥರದ ಪವರ್ ಹೋಗ್ತಾ ಇರಲ್ಲ, ಪವರ್ ಟ್ರಾನ್ಸ್ಮಿಟ್ ಆಗ್ತಾ ಇರಲ್ಲ. ಅಂಥ ಟೈಮಲ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ. ನಾವು ಕ್ಲಚ್ಚನ್ನು ಡಿಸೆಂಗೇಜ್ ಮಾಡಿದಾಗ, ಅಂದರೆ ನಾವು ಪೆಡಲ್ ಮೇಲಿಂದ ಕಾಲು ತೆಗೆದಾಗ 100% ಕೇರಲ್ಲಿದ್ದರೆ 100% ಪವರ್ ವೀಲಿಗೆ ಹೋಗ್ತಾ ಇರುತ್ತೆ. ಆದರೆ ನಾವೇನು ಮಾಡ್ತೀವಿ, ಕಂಪ್ಲೀಟ್ ಪ್ರೆಸ್ಸು ಮಾಡಲ್ಲ, ಕಂಪ್ಲೀಟ್ ರಿಲೀಸು ಮಾಡಿಲ್ಲ, ಮಿಡಲಲ್ಲಿ ಇಟ್ಕೊಂಡಿರ್ತೀವಿ. ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಒಳಗಡೆ ಫ್ರಿಕ್ಷನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಪ್ರೆಷರ್ ಪ್ಲೇಟು ಕ್ಲಚ್ ಪ್ಲೇಟ್ ಎರಡಕ್ಕೂ ಫ್ರಿಕ್ಷನ್ ಸ್ಟಾರ್ಟ್ ಆಗುತ್ತೆ. ಅಂಥ ಟೈಮಲ್ಲಿ ಹಾಳಾಗೋ ಚಾನ್ಸಸ್ ತುಂಬ ಇರುತ್ತೆ. ಇದನ್ನು ನಾವು ತುಂಬ ಅವಾಯ್ಡ್ ಮಾಡಬೇಕಾಗುತ್ತೆ. ಅಂದರೆ ಟ್ರಾಫಿಕಲ್ಲಿ ಹೆಂಗೆ ಮಾಡೋಕ್ಕಾಗುತ್ತೆ ಅಂತ ಬೇರೆ ಆಪ್ಷನ್ ಇರಲ್ಲ, ಆದರೆ ಹೋಗುತ್ತೆ. ಇದನ್ನು ಆದಷ್ಟು ಅವಾಯ್ಡ್ ಮಾಡಿದ್ರೆ ಕ್ಲಚ್ ಪ್ಲೇಟು ಲೈಫ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಜಾಸ್ತಿ. ನೆಕ್ಸ್ಟ್ 3ನೇ ಪಾಯಿಂಟ್ ಬಂದರೆ ಸಡನ್ಲಿ ಕ್ಲಚ್ ಬಿಡೋದು, ಸಡನ್ಲಿ ಕ್ಲಚ್ ಅಪ್ಲೈ ಮಾಡೋದು. ಅಂದರೆ ಕ್ಲಚ್ ಅಪ್ಲೈ ಮಾಡಬೇಕಾಗುತ್ತೆ. ಅಂದರೆ ಈಗ ನಾವು ಹೇಳ್ತಿರೋ ಪಾಯಿಂಟ್ಗಳು ಕೆಲವರು ನೆಗೆಟಿವ್ ಆಗಿ ಥಿಂಕ್ ಮಾಡೋರು ಏನು ಹೇಳ್ತಿರ್ತಾರೆ ಅಂದರೆ, ಇದೆಲ್ಲ ಮಾಡ್ದಂಗೆ ವೆಹಿಕಲ್ ಹೆಂಗಾಗುತ್ತೆ, ರೋಡಲ್ಲಿ ಹೋಗ್ಬೇಕಾದ್ರೆ ನಾವು ಇದೇ ಥರ ಫಾಲೋ ಮಾಡೋಕ್ಕಾಗುತ್ತಾ ಅಂತ ಹೇಳ್ತಾರೆ. ಹೌದು, ಅದು ಆಗುತ್ತೆ. ಆದರೆ ಅಕಸ್ಮಾತ್ ಎಮರ್ಜೆನ್ಸಿ ಟೈಮಲ್ಲಿ ಆಗೋದಕ್ಕೂ ನಾವು ದಿನನಿತ್ಯ ಮಾಡುವಂಥ ಕೆಲಸದಲ್ಲಿ ಆಗೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಅಲ್ವಾ? ಅದೇ ರೀತಿ ನಾವು ಸಡನ್ನಾಗಿ ಗೊತ್ತೇ ಇರಲ್ಲ, ಸಡನ್ನಾಗಿ ಕ್ಲಚ್ ಬಿಡೋದು, ಸಡನ್ನಾಗಿ ಕ್ಲಚ್ ಅಪ್ಲೈ ಮಾಡೋದು. ಉದಾಹರಣೆ ಏನು ಮಾಡ್ತಾರೆ ಅಂದರೆ, ಡ್ರಿಫ್ಟ್ ಹೊಡಿತಿರ್ತಾರಲ್ಲ ಅಂಥ ಟೈಮಲ್ಲಿ, ಅಥವಾ ಸ್ಟಾರ್ಟಿಂಗ್ 0 ಸ್ಪೀಡಿಂದ
ಸಡನ್ಲಿ ನಾವು 50 ತಗೋಬೇಕು, 100 ತಗೋಬೇಕು, 3 ಸೆಕೆಂಡಲ್ಲಿ ನಾವು 100 ರೀಚ್ ಮಾಡಬೇಕು, 3 ಸೆಕೆಂಡಲ್ಲಿ ನಾವು 60 ರೀಚ್ ಮಾಡಬೇಕು ಅನ್ನುವಂಥವ್ರು ಇರ್ತಾರಲ್ಲ, ಅಂಥ ಟೈಮಲ್ಲಿ ಏನಾಗುತ್ತೆ, ಕ್ಲಚ್ ಪ್ಲೇಟ್ ಮೇಲೆ 100%, 100 100ಗೆ 200% ಸಡನ್ಲಿ ಕ್ಲಚ್ ಬಿಡೋದ್ರಿಂದ ವೀಲು ಯಾವ ಡ್ರೈವಿಗಿರುತ್ತೆ ವೀಲು, ಆ ವೀಲು ತುಂಬ ರೋಲ್ ಹೊಡೆಯುತ್ತೆ. ಅದು ರೋಲ್ ಹೊಡಿಬೇಕು ಅಂತ ನಾವು ನಮ್ಮ ಮೈಂಡಲ್ಲಿ ಇಟ್ಕೊಂಡು ನಾವು ಕ್ಲಚ್ ಬಿಡ್ತೀವಿ. ಆದರೆ ಅದು ಇಂಜಿನ್ ಒಳಗಡೆ ನಮಗೇನು ಗೊತ್ತಿರಲ್ಲ, ಅದು ಇಂಜಿನ್ ಲೈಫ್ ಮೇಲೆ 100% ಪ್ರಾಬ್ಲಮ್ ಆಗ್ತಾನೇ ಇರುತ್ತೆ. ಆವಾಗ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಕ್ಲಚ್ ಪ್ಲೇಟ್ ಒಂದೇ ಹಾಳಾಗಲ್ಲ, ಕ್ಲಚ್ ಪ್ಲೇಟು ಅದಾದಮೇಲೆ ಫ್ಲೈವೀಲ್ಗೆ ನಾವು ಏಟ್ ಬೀಳುತ್ತೆ. ನೆಕ್ಸ್ಟ್ ಅದಾದಮೇಲೆ ಕ್ರ್ಯಾಂಕ್ ಶಾಫ್ಟಿಂದ ಪಿಸ್ಟನ್ ವಾಲ್ವ್ಸ್ ಮತ್ತು ಪುಷ್ ರಾಡ್ಸ್, ಕಂಪ್ಲೀಟ್ ಇಂಜಿನ್ ಮೇಲೆ ಪ್ರಾಬ್ಲಮ್ ಆಗೇ ಆಗುತ್ತೆ. ಇದನ್ನು ನಾವು ಆದಷ್ಟು ಅವಾಯ್ಡ್ ಮಾಡಬೇಕು. ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ ಮೇಜರಾಗಿ ನಾವು ಏನು ಮಾಡ್ತೀವಿ, ಅಲ್ಲಿ ಏನು ಯೂಸೇ ಇರಲ್ಲ, ಕ್ಲಚ್ ಅಪ್ಲೈ ಮಾಡುವಂಥ ನೆಸೆಸಿಟಿನೇ ಇರಲ್ಲ, ಆದರೂ ಕ್ಲಚ್ ಅಪ್ಲೈ ಮಾಡೋದು. ಉದಾಹರಣೆ ಕೊಡ್ತೀನಿ. ಏನಕ್ಕೆ ಅಂದರೆ, ಮುಂದೆಲ್ಲೋ ಟ್ರಾಫಿಕ್ ಇರುತ್ತೆ, ಮುಂದೆಲ್ಲೋ ಹಂಪ್ ಇರುತ್ತೆ, ಮುಂದೆಲ್ಲೋ ಜನಗಳು ತುಂಬ್ಕೊಂಡಿರ್ತಾರೆ, ಮತ್ತು ಮುಂದೆಲ್ಲೋ ಪ್ರಾಬ್ಲಮ್ ಇರುತ್ತೆ. ಇಲ್ಲಿಗೂ ಅಲ್ಲಿಗೂ ಒಂದು ಉದಾಹರಣೆಗೆ ಹೇಳಬೇಕು ಅಂತಂದರೆ, ವೆಹಿಕಲ್ಗೆ, ಯಾವುದೇ ವೆಹಿಕಲ್ಗೂ ಸ್ಟಾಪಿಂಗ್ ಡಿಸ್ಟೆನ್ಸ್ ಅಂತ ಇರುತ್ತೆ. ಅಂದರೆ ನಾವು ಮೆಜರ್ ಮಾಡ್ಕೊಂಡು ಸ್ಟಾಪ್ ಮಾಡೋಕ್ಕಾಗಲ್ಲ, ಅದನ್ನೆಲ್ಲ ಕೇಳಬೇಡಿ, ಮೆಜರ್ ಮಾಡ್ಕೊಂಡು ಸ್ಟಾಪ್ ಮಾಡೋಕ್ಕಾಗಲ್ಲ, ಸ್ಟಾಪಿಂಗ್ ಡಿಸ್ಟೆನ್ಸ್ ಅಂತ ಇರುತ್ತೆ. ಈ ಉದಾಹರಣೆಗೆ ಅಲ್ಲೆಲ್ಲೋ ಪ್ರಾಬ್ಲಮ್ ಆಗಿರುತ್ತೆ, ನಾವಿಲ್ಲೇ ಏನು ಮಾಡಿಬಿಡ್ತೀವಿ, ಕ್ಲಚ್ ಪ್ಲಸ್ ಮಾಡಿ ಇಟ್ಕೊಂಡ್ಬಿಡೋದು ನಾವು. ಆವಾಗ ಅದು ಓಡ್ತಾ ಇರುತ್ತೆ, ಬಟ್ ಏನೋ ಸುಮ್ಮನೆ ಅಗತ್ಯನೇ ಇರಲ್ಲ. ಅಂಥ ಟೈಮಲ್ಲಿ ಕ್ಲಚ್ ಪ್ರೆಸ್ ಮಾಡಿದಾಗ ಪ್ರೆಷರ್ ಪ್ಲೇಟು ಕ್ಲಚ್ ಪ್ಲೇಟು ಎರಡೂ ಎಂಗೇಜ್ ಆಗುತ್ತೆ. ಅಂಥ ಟೈಮಲ್ಲಿ ಇಂಜಿನ್ ಮೇಲೆ ಕ್ಲಚ್ ಪ್ಲೇಟ್ ಮೇಲೆ ಪ್ರಾಬ್ಲಮ್ ಆಗುತ್ತೆ. ಏನಕ್ಕಪ್ಪ ಅಂತಂದರೆ, ನಾವು ಅದ್ರ ಹತ್ತಿರ ಹೋದಾಗ ಯಾವತ್ತೂ ಫಸ್ಟ್ ಬ್ರೇಕ್ ಹಿಡಿದು ಆಮೇಲೆ ಕ್ಲಚ್ ಹಿಡಿದು ಅಪ್ಲೈ ಮಾಡಿ ವೆಹಿಕಲ್ನ ನಿಲ್ಲಿಸ್ಬೇಕು. ಆದರೆ ನಾವೇನು ಮಾಡ್ತೀವಿ, ಹಾಗೆ ಮಾಡಲ್ಲ. ಅಲ್ಲೆಲ್ಲೋ ಮುಂದೆ ಪ್ರಾಬ್ಲಮ್ ಇರುತ್ತೆ, ಇಲ್ಲಿಂದನೇ ಕ್ಲಚ್ ಹಿಡ್ಕೊಳ್ಳೋದು. ಆವಾಗ ವೆಹಿಕಲ್ಲು ಇಂಜಿನ್ನಿಂದ ಪವರ್ ಬರ್ತಿರೋದು ಕಡಿಮೆ ಆಗುತ್ತೆ, ಹೌದು. ಆದರೆ ವೆಹಿಕಲ್ ಇದ್ದಿದ್ದಕ್ಕಿಂತ ಸ್ವಲ್ಪ ಸ್ಪೀಡಾಗಿ ಹೋಗುತ್ತೆ. ಅಂದರೆ ಅದು ಪೊಸಿಷನ್ಗೆ ಹೋಗೋವರೆಗೂ ಸ್ವಲ್ಪ ಸ್ಪೀಡಾಗಿ ಹೋಗುತ್ತೆ ಇಂಜಿನ್. ಅಂಥ ಟೈಮಲ್ಲಿ ನಾವು ದಯವಿಟ್ಟು ಕ್ಲಚ್ನ ಪ್ರೆಸ್ ಮಾಡಿ ಹಿಡ್ಕೋಬೇಡಿ. ಓಕೆ, ಕ್ಲಚ್ ಪ್ರೆಸ್ ಮಾಡಿ ಹಿಡ್ಕೊತಾರ, ಹಿಡ್ಕೊಳ್ಳಿ, ಓಕೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಅಲ್ಲಿಗೆ ಹೋದ್ಮೇಲೆ, ಉದಾಹರಣೆಗೆ 5th ಗೇರಲ್ಲಿ 80 ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ ಕಾರ್, ಕ್ಲಚ್ ಪ್ರೆಸ್ ಮಾಡ್ತಾರೆ, ಮುಂದೇನೋ ಪ್ರಾಬ್ಲಮ್ ಇರುತ್ತೆ, ಇಲ್ಲಿ ಕ್ಲಚ್ನ ಪ್ರೆಸ್ ಮಾಡ್ತಾರೆ. ಆವಾಗ ಅಲ್ಲಿಗೆ ಹೋಗೋವರೆಗೂ ಮಿನಿಮಮ್ 150 ಬಂದಿರುತ್ತೆ ಸ್ಪೀಡು. ಆವಾಗ ಇವ್ರು ಏನು ಮಾಡ್ತಾರೆ, ಗೇರ್ ಚೇಂಜ್ ಮಾಡ್ತಾರಾ? ನೋ, ಜಸ್ಟ್ ಕ್ಲಚ್ ಬಿಡ್ತಾರೆ, ಇಂಜಿನ್ ಆಕ್ಸಲರೇಷನ್ ಕೊಡ್ತಾರೆ. ಆಕ್ಸಲರೇಟ್ ಕೊಟ್ಟಾಗ ಏನಾಗುತ್ತೆ, ಇಂಜಿನ್ನು ಅದ್ರದ್ದು ಮೈಂಡ್ ಸೆಟ್ ಏನಿರುತ್ತೆ, 5th ಗೇರಲ್ಲಿ ಇದೆಯಾ, ಆಟೋಮೆಟಿಕಲಿ 80 ಸ್ಪೀಡಲ್ಲಿ ಕಾರ್ ಇದೆ, ನೋ ಪ್ರಾಬ್ಲಮ್ ಅಂದ್ಬಿಟ್ಟು ಅದ್ರದ್ದು ಏನು ಪವರ್ ಜನ್ರೇಟ್ ಮಾಡಬೇಕು ಮಾಡ್ತಿರುತ್ತೆ. ಆದರೆ ಅದ್ರ ಸ್ಪೀಡ್ ಹೋಗ್ತಾ ಇರೋದೇ 50ಲಿ ಹೋಗುತ್ತೆ. ನೆಕ್ಸ್ಟ್ ಅದು 50ಇಂದ 80ಗೆ ರೀಚ್, 5th ಗೇರಲ್ಲೇ 50ಇಂದ 80ಗೆ ರೀಚ್ ಆಗಬೇಕು ಅಂದರೆ ಅದು ಎಷ್ಟು ಪವರ್ನ ಅದು ತೊಗೋಬೇಕು, ಅದ್ರ ಮೇಲೆ ಎಷ್ಟು ಪ್ರೆಷರ್ ಬೀಳುತ್ತೆ, ಅದು ಇಂಜಿನ್ಗೆ ಗೊತ್ತಿರುತ್ತೆ. ಅದರಿಂದ ನಾವು ಈ ಥರ ತಪ್ಪುಗಳನ್ನ ಮಾಡಬಾರ್ದು. ನೀವು ಕ್ಲಚ್ ಪ್ರೆಸ್ ಮಾಡಿ ಇಟ್ಕೊತೀರಾ, ಓಕೆ, ನೋ ಪ್ರಾಬ್ಲಮ್. ಅಲ್ಲಿಗೆ ಹೋದ್ಮೇಲೆ ಅಟ್ಲೀಸ್ಟ್ 5th ಗೇರಿಂದ 4th ಗೇರ್ಗಾದರೂ ಗೇರ್ ಶಿಫ್ಟ್ ಮಾಡಿ. ಅಂಥ ಟೈಮಲ್ಲಿ ಇಂಜಿನ್ ಮೇಲೆ ಅಷ್ಟು ಪ್ರೆಷರ್ ಬೀಳಲ್ಲ, ಕ್ಲಚ್ ಪ್ಲೇಟ್ ಮೇಲೆ ಅಷ್ಟೊಂದು ಪ್ರೆಷರ್ ಬೀಳಲ್ಲ. ಮೇಯ್ನಾಗಿ ಹೇಳಬೇಕು ಅಂದರೆ, ಅಗತ್ಯ ಇಲ್ಲದೇ ನೀವು ಕ್ಲಚ್ನ ಪ್ರೆಸ್ ಮಾಡಲೇಬೇಡಿ. ಫೈನಲ್ 5th ಪ್ರಾಬ್ಲಮ್ ಏನಂತಂದರೆ, ಹೆವಿ ವೆಯ್ಟ್ ಹಾಕೋದು. ಹೆವಿ ವೆಯ್ಟ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಎಳ್ಕೊಂಡು ಹೋಗುತ್ತಲ್ಲ ಅಂತ ಅನ್ಕೊಬೋದು. ಆದರೆ ಅದು ಇಂಡೈರೆಕ್ಟಾಗಿ ಕ್ಲಚ್ ಪ್ಲೇಟ್ ಮೇಲೆ ಆಗಲಿ ಇಂಜಿನ್ ಮೇಲೆ ಆಗಲಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅದು ನಮಗೆ ಗೊತ್ತಾಗಲ್ಲ. ನಮಗೇನು ಕಂಪ್ಲೀಟ್ ಡೋರ್ ಕ್ಲೋಸ್ ಆಗಿರುತ್ತೆ, ಹೊರಗಡೆಯಿಂದ ಸೌಂಡು ಒಳಗಡೆಗೆ ಬರ್ತಿರಲ್ಲ, ಇಂಜಿನ್ ಯಾವ ರೀತಿ ವೈಬ್ರೇಷನ್ ಆಗ್ತಿದೆ, ಇಂಜಿನ್ ಸೌಂಡ್ ಯಾವ ರೀತಿ ಬರ್ತಿದೆ ನಮಗೆ ಗೊತ್ತಾಗಲ್ಲ. ನಮಗೇನು ಜಸ್ಟ್ ಎಷ್ಟಾರು ಇರಲಿ, ಲೋಡು ಏನಾರು ಇರಲಿ, ವೆಹಿಕಲ್ ಮೂವ್ ಆಗ್ಬೇಕು ಅಷ್ಟೇ. ಈ ಥರ ಕಂಡೀಷನ್ ಇದ್ದಾಗ ಏನಾಗುತ್ತಪ್ಪ ಅಂತಂದರೆ, ಉದಾಹರಣೆಗೆ ಕ್ಲಚ್ನ ಬಿಟ್ಟ ತಕ್ಷಣ ಮಿನಿಮಮ್ 1 ಸೆಕೆಂಡಲ್ಲಿ ಕ್ಲಚ್ ಬಿಡ್ತೀವಿ ಅಂದ್ಕೊಳ್ಳಿ, ಮ್ಯಾಕ್ಸಿಮಮ್ 2 ಸೆಕೆಂಡಲ್ಲಿ ಕ್ಲಚ್ ಬಿಡ್ತೀವಿ, 1 ಸೆಕೆಂಡಲ್ಲಿ ಹಾಫ್ ಕ್ಲಚ್ ಬಿಡ್ತೀವಿ, ನೆಕ್ಸ್ಟ್ ಇನ್ನೊಂದು ಸೆಕೆಂಡಲ್ಲಿ ಫುಲ್ ಕ್ಲಚ್ ಬಿಡ್ತೀವಿ. ಆವಾಗ 0ಇಂದ ಪೊಸಿಷನ್ಗೆ ಹೋಗುತ್ತೆ, ಅದು ಮೂವ್ ಆಗುತ್ತೆ. ಆದರೆ ಲೋಡ್ ಜಾಸ್ತಿ ಇದ್ದಾಗ ನಾವೇನು ಮಾಡ್ತೀವಿ, 2 ಸೆಕೆಂಡ್ಗೆ ಫುಲ್ ಕ್ಲಚ್ನ ಬಿಡಬೇಕಾಗಿದ್ದವರು 4 ಸೆಕೆಂಡ್ ತೊಗೊತೀವಿ. 4 ಸೆಕೆಂಡ್ ತೊಗೊಳೋಕ್ಕೆ ಕಾರಣ ಏನಾಗುತ್ತೆ ಅಂದರೆ, 1 ಸೆಕೆಂಡ್ ಬಿಡ್ತೀವಿ, ಮೂವ್ ಆಗಲ್ಲ, 2 ಸೆಕೆಂಡಿಗೆ ಬಿಡ್ತೀವಿ, ಆವಾಗ ಹಾಫ್ ಕ್ಲಚ್ಗೆ ಬರುತ್ತಾ, ಫುಲ್ ಕ್ಲಚ್ ಬಿಡ್ತೀವಿ. ಆದರೆ ಇಂಜಿನ್ ಆಫ್ ಆಗುವಂಥ ಪೊಸಿಷನ್ಗೆ ಹೋಗ್ತಾ ಇರುತ್ತೆ. ಇಂಜಿನ್ ಆಫ್ ಆಗುವಂಥ ಪೊಸಿಷನ್ಗೆ ಹೋದಾಗ ನಾವೇನು ಮಾಡ್ತೀವಿ, ಪಟ್ ಅಂತ ಕ್ಲಚ್ ಪ್ರೆಸ್ ಮಾಡ್ತೀವಿ. ಅದೇ ನಾವು ಮಾಡೋ ದೊಡ್ಡ ತಪ್ಪಿರೋದು.
ನಾವು ಪಟ್ಟಂತ ಕ್ಲಚ್ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಅದು ಆಫ್ ಆಗ್ತಿರೋ ಇಂಜಿನ್ನು ಸಡನ್ಲಿ ಲೈವ್ ಆಗುತ್ತೆ. ಆವಾಗ ನಾವು ಮತ್ತೆ ಲೈವ್ ಆಗಿ ಅದ್ರ ಪೊಸಿಷನ್ಗೆ ಬರೋಕ್ಕಿಂತ ಮೊದಲೇ ನಾವು ಕ್ಲಚ್ನ ರಿಲೀಸ್ ಮಾಡ್ತೀವಿ. ಆವಾಗ ಇನ್ನು ರೆಸ್ಟಲ್ಲಿಂದ ನೆಕ್ಸ್ಟ್ ಇನ್ನು ಮೂವ್ ಆಗಬೇಕು. ಆ ಥರ ಪ್ರೆಸ್ ಮಾಡೋದು ಬಿಡೋದು, ಪ್ರೆಸ್ ಮಾಡೋದು ಬಿಡೋದು ಹೋಗ್ತಾ ಇರೋದ್ರಿಂದ ಅದು ಮಿನಿಮಮ್ ಒಂದು 4 to 5 ಸೆಕೆಂಡ್ಸ್ ತಗೊಂಡು ಅದು ಮೂವ್ ಆಗುತ್ತೆ. ಆವಾಗ ನಾವು ಮೂವ್ ಆಯಿತು, ಎಳೆಯುತ್ತೆ ನನ್ನ ಗಾಡಿ ಅಂತ ತಿಳ್ಕೊತಾರೆ. ಆದರೆ ಅದು ಇಂಡೈರೆಕ್ಟಾಗಿ ಇಂಜಿನ್ ಮೇಲೆ ಪ್ರಾಬ್ಲಮ್ ಆಗೇ ಆಗಿರುತ್ತೆ, ಕ್ಲಚ್ ಪ್ಲೇಟ್ ಮೇಲೆ ಪ್ರಾಬ್ಲಮ್ ಆಗೇ ಇರುತ್ತೆ. ಇವೆಲ್ಲನೂ ಅವಾಯ್ಡ್ ಮಾಡಿ. ದಿನನಿತ್ಯದ ಜೀವನದಲ್ಲಿ ಇವೆಲ್ಲನೂ ಅವಾಯ್ಡ್ ಮಾಡೋಕ್ಕಾಗಲ್ಲ. ಆದ್ರೂ ಗೊತ್ತಿಲ್ಲದೆ ಮಾಡುವಂಥ ತಪ್ಪುಗಳನ್ನ ಅವಾಯ್ಡ್ ಮಾಡಿದ್ರೆ ಸ್ವಲ್ಪ ಬೇಗ ಹಾಳಾಗ್ತಿರೋದು ಸ್ವಲ್ಪ ನಿಧಾನಕ್ಕೆ ಹಾಳಾಗುತ್ತೆ ಅಷ್ಟೇ. 100% ಹಾಳಾಗೇ ಆಗುತ್ತೆ, ಆದರೆ ಬೇಗ ಹಾಳಾಗುವಂಥದ್ದು ನಿಧಾನಕ್ಕೆ ಹಾಳಾಗುತ್ತೆ. ಇದಿಷ್ಟು 5ನ್ನ ನಾವು ಕಂಟ್ರೋಲ್ ಮಾಡಿದ್ರೆ ಕ್ಲಚ್ ಲೈಫ್ನ ಇನ್ಕ್ರೀಸ್ ಮಾಡ್ಬೋದು. ಓಕೆ, ಇದಿಷ್ಟು ಒಂದು ಸೈಡ್ ಬಿಡಿ. ಇನ್ನು ನೆಕ್ಸ್ಟು ಹೊಸ್ದಾಗಿ ಗಾಡಿ ಏನು ಕಲಿತಿರ್ತಾರಲ್ಲ, ಉದಾಹರಣೆಗೆ 4 ವೀಲರೇ ಆಗಲಿ 2 ವೀಲರ್ ಆಗಲಿ, ಮೇಜರಾಗಿ ನಾನು 4 ವೀಲರಲ್ಲಿ ನೋಡಿರುವಂಥದ್ದು, ಹೊಸ್ದಾಗಿ ಗಾಡಿ ಕಲಿತಿದ್ದವ್ರು ಏನು ಮಾಡ್ತಾರೆ ಗೊತ್ತಾ, ಜಾಸ್ತಿ ಆಕ್ಸಿಡೆಂಟ್ ಆಗುವಂಥ ಟೈಮಲ್ಲಿ ಯಾರಿಗಾರು ಗುದ್ದುಬಿಟ್ಟು ಗಾಡಿ ಸುಮ್ಮನೆ ನಿಲ್ಲಿಸ್ಬಿಡಲ್ಲ. ಅವರು ಎಕ್ಸಿಲೇಟ್ರ್ ಪ್ರೆಸ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ, ಇಲ್ಲ ಬ್ರೇಕ್ ಪ್ರೆಸ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ. ನಾನು ಜಾಸ್ತಿ ನೋಡಿರೋದೇ ಎಕ್ಸಿಲೇಟ್ರ್ ಪ್ರೆಸ್ ಮಾಡಿ ಇಟ್ಕೊಂಡಿರೋದು. ಏನಕ್ಕಪ್ಪ ಅಂತಂದರೆ ಅಂಥ ಟೈಮಲ್ಲಿ ಅವರು ನರ್ವಸ್ ಆಗೋಗ್ತಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ನಾನು ಎಷ್ಟೋ ಜನಕ್ಕೆ ಹೇಳಿದ್ದೀನಿ, ನಾನು ಸುಮಾರು ಜನಕ್ಕೆ ವೆಹಿಕಲ್ ಹೇಳ್ಕೊಟ್ಟಿದ್ದೀನಿ, ಡ್ರೈವಿಂಗ್ ಕಲ್ತವ್ರೆ, ನನ್ನ ಹತ್ರ ಹೇಳ್ಸ್ಕೊಂಡು ಡ್ರೈವಿಂಗ್ ಕಲ್ತವ್ರೆ. ಅವರಿಗೆಲ್ಲ ಹೇಳೋದೇನೆಂದರೆ, ನಿಮಗೆ ಗೊತ್ತಿರುತ್ತೆ ಕ್ಲಚ್ ಯಾವುದು, ಬ್ರೇಕ್ ಯಾವುದು, ಆಕ್ಸಿಲೇಟ್ರ್ ಯಾವುದು ಅಂತ ಗೊತ್ತಿರುತ್ತೆ. ಆದರೆ ಅಂಥ ಟೈಮಲ್ಲಿ ಅವರು ಏನು ಮಾಡ್ತಿದ್ದೀವಿ ಅಂತ ತಲೆಯಲ್ಲೇ ಇರಲ್ಲ. ಏನು ಆಕ್ಸಿಲೇಟ್ರ್ ಪ್ರೆಸ್ ಮಾಡಿ ಇಟ್ಕೊಂಡ್ಬಿಡ್ತಾರೆ, ಇಲ್ಲ ಕ್ಲಚ್ ಪ್ರೆಸ್ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಈ ಥರ ತಪ್ಪುಗಳು ಏನಕ್ಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾನು ಎಷ್ಟೋ ಜನಕ್ಕೆ ಹೇಳ್ಕೊಟ್ಟಿದ್ದೀನಿ, ಈ ಥರ ತಪ್ಪುಗಳನ್ನ ಏನಕ್ಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದನ್ನು ಅವಾಯ್ಡ್ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ಫಸ್ಟ್ ಆಫ್ ಆಲ್ ನಿಮಗೆ ಆಗಲಿ ಆಪೋಸಿಟ್ ಅವ್ರಿಗೆ ಆಗಲಿ ಕ್ಲಚ್ ಬಿಟ್ಟ ತಕ್ಷಣನೇ ಏನೋ ಆಗೋಯ್ತು, ಆ ಥರ ಏನೂ ಆಗಲ್ಲ. ಹಿಂದ್ಗಡೆ ಮುಂದ್ಗಡೆ ಯಾರೋ ನೋಡಿದ್ರು ಏನಾಯಿತು ಅಂಥ ಟೈಮಲ್ಲಿ ನರ್ವಸ್ ಆಗೋಕೆ ಹೋಗಬೇಡಿ. ನಾನು ನೋಡಿದ್ದೀನಿ, ಆಕ್ಸಿಲೇಟ್ರ್ ಪ್ರೆಸ್ ಮಾಡಿ ಇಟ್ಕೊಂಡ್ಬಿಡ್ತಾರೆ, ಗುದ್ದು ಏನೇನಾಗುತ್ತೆ ಬಿಡಿ. ನಿಮ್ಗೆ ಬ್ರೇಕ್ ಯಾವುದು, ಆಕ್ಸಿಲೇಟ್ರ್ ಯಾವುದು ಗೊತ್ತಿರುತ್ತೆ ತಾನೇ, ಪ್ರೆಸ್ ಮಾಡಿ, ಬ್ರೇಕ್ ಪ್ರೆಸ್ ಮಾಡಿ, ಏನೂ ಆಗಲ್ಲ. ಹಿಂದೆನವರು ಆರೋ ನೋಡಿಲಿ, ಮುಂದೆ ಆರೋ ನೋಡಿಲಿ, ಗಾಡಿ ತೆಗೀರಿ ಅಂತ ಪೊಲೀಸ್ನವ್ರು ಬಂದರು ಅಂತ ಗಾಡಿ ತಗೊಳ್ಳೋದು. 1 ಸೆಕೆಂಡ್ ನಿಲ್ಲಿ. ನೀವು ಗಾಡಿ ಕಲಿತಿರೋರು, ನೀವು 100% ಅಲ್ಲ, ನಾವೇನು 100% ಅಂತಲ್ಲ, ನೀವು 100% ಆಗಿಲ್ಲ, ಕಲಿತಾ ಇದ್ದೀರಾ, ಕಲೀರಿ. ಇಂಥವೆಲ್ಲ ಟ್ರಾಫಿಕ್ ಸಿಗ್ನಲ್ನೇ ಆಗಲಿ, ವೆಹಿಕಲ್ ಹಿಂದ್ಗಡೆಯಿಂದ ಆರನ್ ಮಾಡೋದೇ ಆಗಲಿ, ಇಂಥವೆಲ್ಲ ಆಗಿ ನಿಮಗೆ ಅದು ಸ್ವಲ್ಪ ಪ್ರಾಕ್ಟೀಸ್ ಆಗಬೇಕು. ಉದಾಹರಣೆಗೆ ಯಾವುದೋ ಈ ಉದಾಹರಣೆ ನಮ್ಮ ಮೈಸೂರಲ್ಲೇ ನೋಡಿ, ದಸರಾ ಆನೆಗಳನ್ನ ಟ್ರಾಫಿಕ್ಕಲ್ಲಿ ನಡೆಸಿ ಆರ ನೋಡಿಲಿ, ಜನ ಕೂಗಲಿ, ಏನೇ ಆಗಲಿ, ಅದಕ್ಕೆಲ್ಲ ವೆಹಿಕಲ್ಗಳ ಮಧ್ಯ ಜನಗಳ ಮಧ್ಯ ನಡ್ಸ್ಕೊಂಡು ಹೋಗಿ ಕರ್ಸ್ಕೊಂಡು ಬರ್ತಾರೆ. ಏನಕ್ಕೆ ಅಂದರೆ ಅವ್ರ ಕೂಗಾಟನೇ ಆಗಲಿ, PP ಓದೋದೇ ಆಗಲಿ, ವೆಹಿಕಲ್ ಆರನ್ ಸೌಂಡ್ ಆಗಲಿ, ಏನಾದರೂ ಆಗಲಿ, ಅವು ನರ್ವಸ್ ಆಗದಿರೋ ಥರ ಸೆಟ್ ಆಗಲಿ, ಅಭ್ಯಾಸ ಆಗಲಿ ಅನ್ನೋದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡ್ತಾರೆ. ಅದನ್ನು ನೀವು ಅಭ್ಯಾಸ ಅಂತ ತಿಳ್ಕೊಬೇಕು. ಹಿಂದೆ ಆರನ್ ಮಾಡೋದೇ ಆಗಲಿ, ಪೊಲೀಸ್ನವ್ರು ಒಂದು ಗಾಡಿ ತೆಗೀರಿ ಅನ್ನೋದಾಗಲಿ, ಇವೆಲ್ಲ ನೀವು ಅಭ್ಯಾಸ ಅಂತ ತಿಳ್ಕೊಬೇಕು. ನೀವು ಗಾಬರಿ ಆದರೆ ನೀವು ಯಾವುದೇ ಕಾರಣಕ್ಕೂ ಗಾಡಿ ಕಲಿಯೋಕ್ಕಾಗಲ್ಲ. ಇಂಥ ತಪ್ಪುಗಳು ಆದಾಗಲೇ ನೀವು 100% ಗಾಡಿ ಕಲಿಯೋಕ್ಕಾಗೋದು. ಅದರಿಂದ ಯಾವುದೇ ಕಾರಣಕ್ಕೂ ಟ್ರಾಫಿಕಲ್ಲೇ ಆಗಲಿ, ಏನೇ ಆಗಲಿ, ನೀವು ಸುತ್ತಮುತ್ತ, ಈ ಉದಾಹರಣೆಗೆ ನಾನು ನೋಡಿರೋ ಪ್ರಕಾರ ಸುತ್ತಮುತ್ತ ದೊಡ್ಡ ದೊಡ್ಡ ವೆಹಿಕಲ್ಗಳು ನಿಂತ್ಕೊಂಡು ಆರೋ ನೋಡ್ಬಿಟ್ರೆ ಪಕ್ಕದಲ್ಲಿ ಮಧ್ಯದಲ್ಲಿ ಗಾಡಿ ನಿಂತಿರ್ತೇನೆ, ಇವ್ರು ಫುಲ್ ನರ್ವಸ್ ಆಗೋಗ್ಬಿಡ್ತಾರೆ, ಕೈ ಕಾಲೆಲ್ಲ ನಡುತ್ತಿರ್ತದೆ. ಅದೆಲ್ಲ ಬೇಡ. ನೀವು ಗಾಡಿ ಒಳಗಡೆ ಇದ್ದೀರಾ, ನಿಮ್ಗೆ ಏನೂ ಆಗಲ್ಲ. ಸಿಂಪಲಾಗಿ ಆರೋ ನೋಡಿದ್ರೂ ನಿಮ್ಗೆ ಏನೂ ಆಗಲ್ಲ. ನಿಮ್ಮ ಪಾಡಿಗೆ ನೀವು ಮೂವ್ ಮಾಡೋಕ್ಕಾಗಲಿಲ್ವ, ಬ್ರೇಕ್ ಹಿಡೀರಿ, ನ್ಯೂಟ್ರಲ್ ಮಾಡಿ ಆರಾಮಾಗಿ ಕೂತ್ಕೊಳ್ಳಿ. 2 ಸೆಕೆಂಡು 5 ಸೆಕೆಂಡ್ 10 ಸೆಕೆಂಡ್ ಟೈಮ್ ತಗೊಳ್ಳಿ, ಆರಾಮಾಗೆಲ್ಲ ಮೂವ್ ಆದ್ರೆ ಆಮೇಲೆ ನಿಮ್ಮ ಪಾಡಿಗೆ ನೀವು ಮೂವ್ ಆಗಿ. ಇದನ್ನು ಬಿಟ್ಟು ಏನೋ ಪೊಲೀಸ್ನವ್ರು ತೆಗೀರಿ ಅಂತವ್ರೆ, ಹಿಂದೆಯಿಂದ ಆರಾನ್ ಮಾಡ್ತವ್ರೆ, ಇದೆಲ್ಲನ ಕಾರಣಗಳನ್ನ ನೀವು ಇಟ್ಕೊಂಡು ಮೂವ್ ಮಾಡೋಕ್ಕೆ ಹೋದರೆ ಮುಂದೆ ಅತಾಚುರಿ ಆಗುತ್ತೆ. ನೀವು ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಟೈಮ್ ಗಾಡಿ ಮುಟ್ಟಲ್ಲ. ಎದ್ರಿಕಾಗುತ್ತೆ ಅಂತ ಇದನ್ನು ನೀವು ಬಿಡಿ. ಫಸ್ಟು ಇದನ್ನೆಲ್ಲ ಬಿಟ್ಟರೆ 100% ನೀವು ಒಳ್ಳೆ ಡ್ರೈವರ್ ಕೂಡ ಆಗ್ತೀರಾ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮುಂದೆ ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಾವು ಹೊಸ ವಿಡಿಯೋದಲ್ಲಿ ಇಂಜಿನ್ ಬಗ್ಗೆ ಇನ್ನೂ ಒಂದು ಯಾವುದೋ ಹೊಸದ್ರ ಬಗ್ಗೆ ನಾನು ಕಂಟೆಂಟ್ ತೊಗೊಂಬರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಆಫ್ ಆಲ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೇನಾದರೂ ಒಂದು ಮಾಹಿತಿ ಬೇಕಿದ್ದರೆ, ಯಾವುದೇ ಮಾಹಿತಿ ಆಗಿರ್ಬೋದು, ವೆಹಿಕಲ್ ಬಗ್ಗೆನೇ ಆಗಿರ್ಬೋದು, ಯಾವುದ್ರ ಬಗ್ಗೆನೇ ಆಗಿರ್ಬೋದು, ಮಾಹಿತಿ ಬೇಕಾಗಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಓಕೆ.
ಓಕೆ, ಇಷ್ಟು ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ, ಧನ್ಯವಾದಗಳು.